ಮೇಡಮ್ ಅವ್ರು ಏನು ಆರಾಮ್ ನಿದ್ದೆ ಮಾಡ್ಲತ್ತಾರ. ಚಿಂತಿಲ್ದವ್ರಿಗೆ ಸಂತೆಯಾಗೋ ನಿದ್ದೆ ಅಂತ ಅದೇನು ಸುಳ್ಳಲ್ಲ ಬಿಡು. ಈಕಿ ಯಾವಾಗ ಬಂದಿರಬೇಕು? 12 ತನಕ ಓದ್ಕೋತ ಕುಂತೀನಿ ನಾನು. ಬಂದಿದ್ದಿಲ್ಲ ಈಕಿ. ನಾನು ಫೋನ್ ಹಚ್ಚಿದ್ರೆ ಫೋನು ತೆಗಿಲಿಲ್ಲ. ಇರಲಿ ಬಿಡು, ಅಲ್ಲೇ ರಿಟರ್ನ್ ಮನೆಗೆ ಇರ್ತಿರ್ಬೇಕು ಅನ್ಕೊಂಡು ನನ್ನ ಪಾಡಿಗೆ ನಾನು ಮಕ್ಕೊಂಡ. ಯಾವಾಗ ಬಂದಾಳೋ ಏನೋ. ನನ್ನ ಪಾಡಿಗೆ ನಾ ಹೋಗ್ತೀನವ, ಕಾಲೇಜ್ಗೆ ಹೊತ್ತಾಯ್ತು. ಹೋ ಪ್ರೀತಿ, ಆಲ್ರೆಡಿ ನೀನು ರೆಡಿ ಆಗಿಬಿಟ್ಟು ಕಾಲೇಜಿಗೆ ಹೋಗ್ತಾ ಇದೀಯಾ? ಹಾಂ ಆಂಟಿ, ಕಾಲೇಜಿಗೆ ಹೋಗ್ತಾ ಇದ್ದೀನಿ. ಹೇಳಿ ಆಂಟಿ. ನಾನು ಸ್ವಾತಿ ಜೊತೆ ಮಾತಾಡೋದಕ್ಕೆ ಬಂದಿದ್ದೆ. ಇನ್ನೂ ಮಲ್ಕೊಂಡ್ಬಿಟ್ಟಿದ್ದಾಳಲ್ಲ ಇವಳು. ಹೋಗ್ಲಿ, ನೀನೇ ಹೇಳು. ಹೇಗೂ ನೀನು ರೂಮ್ಮೇಟ್ ಅಲ್ವಾ? ಸೊ ಎಸ್ಟರ್ಡೇ ಅವಳು ನೈಟು ಎಷ್ಟೊತ್ತಿಗೆ ಬಂದ್ಲು? ಅದು ಅದು ಆಂಟಿ, ನನಗೂ ಗೊತ್ತಿಲ್ಲ. ನಾನು 12 o'clock ತನಕ ಓದ್ತಾ ಇದ್ದೆ. ಅಷ್ಟರಲ್ಲಿ ಅವಳೇನು ಬಂದಿರಲಿಲ್ಲ. ಮೇ ಬಿ ಅರ್ಲಿ ಮಾರ್ನಿಂಗ್ ಬಂದಿರೋದು ಅನ್ಸುತ್ತೆ ಆಂಟಿ. ಯಾರಿದು ಬೆಳಗ್ಗೆ ಕವ 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 ಅಂದ್ಕೊಂಡು ಕಾಗೆತ್ತರ ವಟ 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 ಅಂತಿದ್ದೀರಾ? ಮುಂದಕ್ಕೆ ಹೋಗ್ರಿ. ನೋಡಿದ್ಯಾ ಎಷ್ಟು ಕೊಬ್ಬ ಅವಳಿಗೆ. ಅರ್ಲಿ ಮಾರ್ನಿಂಗ್ ಬಂದು ಇವಾಗ ನಮಗೇನೆ ಈ ಥರ ಮಾತಾಡ್ತಿದ್ದಾಳೆ. ಎಪ್ಸವಳನ್ನ ಮೊದಲು, ಎಪ್ಸವಳನ್ನ. ನೀನು ಈ ಕಡೆ ಬಾ. ಸ್ವಾತಿ ಎದ್ದೇಳು. ಸ್ವಾತಿ ಎದ್ದೇಳು. ಯಾರಿದು ಒಂದಿಷ್ಟು ನಿದ್ರೆ ಮಾಡಕ್ ಬಿಡ್ತಿಲ್ವಲ್ಲ. ಓ ಆಂಟಿ, ನೀವಾ? ಸಾರಿ ನನಗೆ ಗೊತ್ತಾಗ್ಲಿಲ್ಲ ಆಂಟಿ. ಅದು ತುಂಬಾ ನಿದ್ರೆಲಿದೆ, ಹಾಗಾಗಿ ಹಾಗೆ ಮಾತಾಡಿದೆ ಆಂಟಿ. ಪ್ಲೀಸ್ ಏನು ಅನ್ಕೋಬೇಡಿ ಆಂಟಿ. ಹೋ ಹೌದಾ, ಅಷ್ಟೊಂದು ನಿದ್ರೆಯಲ್ಲಿ ಮುಳುಗೋಗಿದ್ಯಾ? ಎಷ್ಟು ಗಂಟೆಗೆ ಬಂದೆ ನೀನು? ಅದು ಆಂಟಿ, ಎಸ್ಟರ್ಡೇ ನಾನು ತುಂಬ ಹೊತ್ತು ಮಾಡಿಲ್ಲ. 9 o'clockಗೆ ಇಲ್ಲಿದ್ದೆ. ಓ ಹೌದಾ ಸ್ವಾತಿ, 9 o'clockಗಿದ್ದ? ಅಂದರೆ ಅರ್ಲಿ ಮಾರ್ನಿಂಗು ಇಲ್ಲಿಗೆ ಬಂದಿರೋದು ಪ್ರೀತಿ ಅನಿಸುತ್ತೆ, ನೀನಲ್ಲ ಅಲ್ವಾ? ಅದು 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 ಪ್ರೀತಿ ಅಲ್ಲ ಆಂಟಿ. ಎಸ್ಟರ್ಡೇ ನನ್ನ ಫ್ರೆಂಡ್ದು ಬರ್ಡೇ ಪಾರ್ಟಿ ಇತ್ತು, ಹಾಗಾಗಿ ನಾನು ಸ್ವಲ್ಪ ಲೇಟ್ ಮಾಡಿ ಬಂದೆ ಆಂಟಿ. ಸಾರಿ, ಇನ್ಮೇಲೆ ಲೇಟ್ ಆಗೋದಿಲ್ಲ. ಸಾರಿ ಆಂಟಿ, ಎಕ್ಸ್ಟ್ರೀಮ್ಲಿ ಸಾರಿ. ನಿನ್ನಂಥ ಹುಡುಗಿರು ನಮ್ಮ ಹಾಸ್ಟೆಲಲ್ಲಿ ಇರೋದು ನನಗಿಷ್ಟ ಇಲ್ಲ. ನಮ್ಮ ಹಾಸ್ಟೆಲಲ್ಲಿ ಅದರದೇ ಆದಂಥ ಕೆಲವೊಂದು ರೂಲ್ಸ್ ಇದೆ, ಡಿಸಿಪ್ಲಿನ್ಸ್ ಇದೆ. ನಿನ್ನಂಥ ಹುಡುಗಿರಿಗೆ ನಾವು ಈ ಹಾಸ್ಟೆಲ್ನ ಕೊಡಲ್ಲ. ಫಸ್ಟ್ ಆಫ್ ಆಲ್ ನೀನು ಈ ರೀತಿ ಇದೆಯಾ ಅಂತ ಮುಂಚೆನೇ ಗೊತ್ತಿದ್ದಿದ್ರೆ ನಿನ್ನ ಇಷ್ಟು ದಿನ ಹಾಸ್ಟೆಲಲ್ಲಿ ಇಟ್ಕೋತಾ ಇರಲಿಲ್ಲ. ಸೊ ಇವತ್ತು ಸಂಜೆ ಅಷ್ಟರಲ್ಲಿ ನೀನು ಈ ಹಾಸ್ಟೆಲ್ನ ಖಾಲಿ ಮಾಡಬೇಕು, ಅರ್ಥ ಆಯ್ತಾ? ಆಂಟಿ, ಅದು ಸಡನ್ನಾಗಿ ಈ ಥರ ಹೇಳಿದ್ರೆ ಎಲ್ಲಿಗೆ ಹೋಗೋದು ಆಂಟಿ? ಪ್ಲೀಸ್, ಇನ್ಮೇಲೆ ಯಾವತ್ತೂ ಈ ಥರ ಲೇಟ್ ಆಗಲ್ಲ ಆಂಟಿ. ಸಾರಿ ಆಂಟಿ. ನಿಂಗೆ ಗೊತ್ತಾ ಹಾಸ್ಟೆಲಲ್ಲಿ ಪೇರೆಂಟ್ಸು ಮಕ್ಕಳನ್ನು ಯಾಕೆ ಬಿಡ್ತಾರೆ ಅಂತ? ಚೆನ್ನಾಗಿ ಓದಲಿ, ನಮ್ಮ ಮಕ್ಕಳಿಗೆ ಡಿಸ್ಟರ್ಬೆನ್ಸ್ ಆಗಬಾರ್ದು, ಚೆನ್ನಾಗಿ ಓದಲಿ, ಅವರು ಏನಾದರೂ ಒಂದು ಲೈಫಲ್ಲಿ ಅಚೀವ್ ಮಾಡಲಿ ಅಂತ ಬಿಟ್ಟಿರ್ತಾರೆ. ನಿಂತರ ಪಾರ್ಟಿ ಪಬ್ಬು ಅಂತ ಎಲ್ಲ ಹೋಗ್ತಾ ಇದ್ದರೆ ನಿಂತರನೇ ಇನ್ನು ಹಾಸ್ಟೆಲಲ್ಲಿ ಇರೋರ ಮೇಲೆ ಅದು ಪ್ರಭಾವ ಬೀರುತ್ತೆ. ಸೊ ಬೇಡ. ನಾವು ದುಡ್ಡಿನಗಿಂತ ಹೆಚ್ಚಾಗಿ ಎಜುಕೇಷನ್ಗೆ ತುಂಬ ವ್ಯಾಲ್ಯೂ ಕೊಡ್ತೀವಿ, ಅರ್ಥ ಆಯ್ತಾ? ನಿನ್ನಂಥ ಓದೋಕ್ಕೆ ಇಂಟ್ರೆಸ್ಟ್ ಇಲ್ದಿರೋ ಗರ್ಲ್ಸ್ ನಮ್ಮ ಹಾಸ್ಟೆಲಲ್ಲಿ ಇರೋದು ಬೇಡ. ಸೊ ಈ ರೂಮ್ನ ಓದೋ ಹುಡುಗಿಗೆ ಯೂಸ್ ಆಗುತ್ತೆ. ನೀನಿನ್ನು ಬೇರೆ ಕಡೆ ನೋಡ್ಕೋಬೋದು, ಸರಿನಾ? ಇಲ್ಲ ನಾನು ನಿಮ್ಮ ಪೇರೆಂಟ್ಸ್ಗೆ ಕಾಲ್ ಮಾಡಿ ಇಲ್ಲಿ ಕರೆಸ್ಬೇಕಾಗತ್ತೆ. ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ಡಿಸಿಷನ್ ತೊಗೊತೀನಿ, ಓಕೆನಾ? ಸರಿ, ನಿನ್ನ ಪೇರೆಂಟ್ಸ್ಗೆ ಕರೆಸ್ಬಿಡು. ಆಂಟಿ ಪ್ಲೀಸ್, ಇದು ಒಂದು ಸರಿ ಎಕ್ಸ್ಕ್ಯೂಸ್ ಮಾಡಿ. ನೆಕ್ಸ್ಟ್ ಟೈಮ್ ಈ ರೀತಿ ಆಗದಿರೋ ಥರ ನಾನು ನೋಡ್ಕೊತೀನಿ ಆಂಟಿ. ಪ್ಲೀಸ್, ಇದೊಂದು ರಿಕ್ವೆಸ್ಟ್ ಅಂದ್ಕೊಳ್ಳಿ. ಪ್ಲೀಸ್ ಆಂಟಿ, ಪ್ಲೀಸ್. ಪ್ರೀತಿ, ನೀನು ಇವಳು ಒಟ್ಟಿಗೆ ಹಾಸ್ಟೆಲ್ ಜಾಯ್ನ್ ಆಗಿದ್ದು ಅಲ್ವಾ? ಯಾವತ್ತಾದರೂ ನಾನು ಬಂದು ಈ ಥರ ರೇಗಾಡಿದ್ದೀನ? ಇತ್ತೀಚೆಗೆ ನಾನು ಅಬ್ಸರ್ವ್ ಮಾಡ್ತಿದ್ದೀನಿ, ಇವಳದು ತುಂಬ ಓವರ್ ಆಗ್ತಿದೆ. ಟೈಮ್ಗೆ ಕರೆಕ್ಟಾಗಿ ಬರೋದಿಲ್ಲ, ಯಾವಾಗ ನೋಡಿದ್ರು ಓದೋದಿಲ್ಲ, ಪಾರ್ಟಿ ಪಬ್ಬು ಅಂತ ಅಲಿತಾ ಇರ್ತಾಳೆ. ನಾನು ತುಂಬ ಸರ್ತಿ ಇವಳನ್ನ ನೋಡಿದ್ದೀನಿ, ಈ ಕ್ಲಬ್ಬಲ್ಲಿ ಎಲ್ಲ ಕಡೆ ನೋಡಿದ್ದೀನಿ. ನಮ್ಮ ಹಾಸ್ಟೆಲ್ ನೇಮ್ ಫೇಮ್ ಕೂಡ ಹಾಳಾಗುತ್ತೆ ಇಂಥವರಿಂದ. ಸೊ ಅದಕ್ಕೆ ನಾನು ಇವಳಿಗೆ ಎಕ್ಸ್ಕ್ಯೂಸ್ ಕೊಡೋಕ್ಕಾಗೋದಿಲ್ಲ. ಸೊ ನೀನು ಬೇಜಾರಾಗಬೇಡ, ನಿನ್ನ ಫ್ರೆಂಡ್ ಪರವಾಗಿ ಮಾತಾಡೋಕ್ಕೂ ಹೋಗಬೇಡ. ನೀನು ಯಾವತ್ತೂ ಹಾಸ್ಟೆಲ್ ರೂಲ್ಸ್ ಡಿಸಿಪ್ಲಿನ್ ಯಾವುದು ಬ್ರೇಕ್ ಮಾಡಿಲ್ಲ. ಇಬ್ಬರು ಒಂದೇ ರೂಮಲ್ಲಿ ಇದ್ದರೂ ಕೂಡ ಇಬ್ಬರ ಮಧ್ಯೆ ತುಂಬ ಡಿಫ್ರೆನ್ಸ್ ಇದೆ. ನಿನ್ನ ಒಳ್ಳೆ ಗುಣ ಅವಳು ಸ್ವಲ್ಪನೂ ಅಳವಡಿಸ್ಕೊಳ್ಳಿಲ್ಲ ನಿನ್ನ ಜೊತೆ ಇದ್ದರೂ ಕೂಡ. ಸೊ ಇಂಥ ಸ್ಟೂಡೆಂಟಿಂದ ನಿಮ್ಮಂಥ ಓದೋ ಸ್ಟೂಡೆಂಟ್ ಕೂಡ ಹಾಳಾಗ್ತಾರೆ. ನೀನು ತಿಳುವಳಿಕೆ ಇರೋ ಹುಡುಗಿ, ಹಾಗಾಗಿ ನೀನು ಯಾವತ್ತೂ ಇವಳ ಥರ ಆಗಲಿಲ್ಲ. ಸೊ ಬೇರೆ ಯಾರಾದರೂ ಇದ್ದಿದ್ರೆ ಇವಳ ಥರನೇ ಆಗಿಬಿಡೋರು. ಸೊ ಆಕರ್ಷಣೆ, ಅದೇನು ಮಾಡೋಕ್ಕಾಗಲ್ಲ. ಸೊ ಇಟ್ಸ್ ಓಕೆ, ನಿನ್ನ ರಿಕ್ವೆಸ್ಟ್ ನಾನು ಎಕ್ಸೆಪ್ಟ್ ಮಾಡ್ತಿದ್ದೆ, ಬಟ್ ಇದು ಅವಳಿಗೆ ಯೋಗ್ಯ ಇಲ್ಲ ಅವಳು, ಸರಿನಾ? ನಾನು ಅವ್ರ ಪೇರೆಂಟ್ಸ್ಗೆ ಮಾತಾಡಿಬಿಟ್ಟು ಇಲ್ಲಿ ಕರೆಸ್ತೀನಿ, ಇಲ್ಲ ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ, ಸರಿನಾ? ಸೊ ನಿನ್ನ ಕಾಲೇಜ್ ಗೊತ್ತಾಯಿತು, ನೀನು ಹೋಗ್ಬೋದು. ಆಂಟಿ, ಅದು ನೆಕ್ಸ್ಟ್ ವೀಕ್ ಎಕ್ಸಾಮ್ ಇದೆ ಆಂಟಿ, ಫೈನಲ್ ಇಯರ್ ಎಕ್ಸಾಮ್ ಇದೆ. ಅದು ಕಂಪ್ಲೀಟ್ ಮಾಡಿಕೊಂಡು ಸ್ವಾತಿ ಊರಿಗೆ ಹೋಗ್ತಿದ್ಲು. ಮತ್ತೆ ಬೇಕಿದ್ರೆ ಆಗ ಹಾಸ್ಟೆಲ್ ಬೇರೆ ಕಡೆ ನೋಡ್ಕೋತಾ ಇದ್ಲು. ಸೊ ಅದಕ್ಕೆ ಆಂಟಿ, ಇದು ಎಕ್ಸಾಮ್ ಆಗೋವರೆಗೂ ಸ್ವಲ್ಪ ಟೈಮ್ ಕೊಟ್ಟರೆ ಹೆಲ್ಪ್ ಆಗ್ತಾಯಿತ್ತು ಆಂಟಿ. ಸೊ ಅದಕ್ಕೆ. ನೆಕ್ಸ್ಟ್ ವೀಕ್ ಎಕ್ಸಾಮ್ ಇದೆಯಾ? ನೀನು ಇಷ್ಟೊಂದು ಕೇಳ್ತಾ ಇದೀಯಾ ಅಂತ ಓಕೆ, ನಾನು ಇವಳಿಗೆ ಎಕ್ಸಾಮ್ ಆಗೋವರೆಗೂ ಇಲ್ಲಿ ಇರೋಕ್ಕೆ ಪರ್ಮಿಷನ್ ಕೊಡ್ತೀನಿ. ಅದಾದಮೇಲೆ ಇವಳು ಬೇರೆ ಕಡೆ ಹಾಸ್ಟೆಲ್ ನೋಡ್ಕೊಳ್ಳಿ, ಇಲ್ಲ ಊರಲ್ಲೇ ಇರಲಿ, ಅದು ನನಗೇನು ಸಂಬಂಧ ಇಲ್ಲ. ನೀನು ಕೇಳ್ತಿದ್ಯಾ ಅಂತ ಟೈಮ್ ಕೊಡ್ತಾ ಇದ್ದೀನಿ.
ಇನ್ನೊಮ್ಮೆ ಈ ರೀತಿ ಆಗಬಾರ್ದು. ಈ ಟೈಮಲ್ಲಿ ಅಂದರೆ ಎಕ್ಸಾಮ್ ಮುಗಿಯೋಷ್ಟರಲ್ಲಿ ಮತ್ತೆ ಇವಳು ಏನಾದರೂ ಈ ಥರ ಲೇಟ್ ಮಾಡೋದು, ಹಾಸ್ಟೆಲ್ ರೂಲ್ಸ್ನ ಬ್ರೇಕ್ ಮಾಡಿದ್ರೆ ನಾನು ಎಕ್ಸಾಮ್ ಇದೆ ಅಂತಲೂ ನೋಡೋದಿಲ್ಲ. ನಾನು ಆಗಿದ್ದಾಗೆ ಆಚೆ ಆಗ್ತೀನಿ. ಓಕೆನಾ? ಓಕೆ ಆಂಟಿ, ಈ ರೀತಿ ಆಗದಿರೋ ಥರ ನಾನು ನೋಡ್ಕೊತೀನಿ ಆಂಟಿ. ಓಕೆ ಪ್ರೀತಿ, ನೀನು ಹೇಳ್ತಿದ್ಯಾ ಅಂತ ನಿನ್ನ ಫ್ರೆಂಡ್ಗೆ ಟೈಮ್ ಕೊಡ್ತಾ ಇದ್ದೀನಿ. ಸರಿ, ನಾನು ಇನ್ನು ಬರ್ತೀನಿ. ಓಕೆ ಆಂಟಿ, ಥ್ಯಾಂಕ್ ಯು ಸೋ ಮಚ್ ಆಂಟಿ, ಥ್ಯಾಂಕ್ ಯು ಸೋ ಮಚ್. ಸ್ವಾತಿ, ಈಗ ಚಿಂತೆ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ಕೂಡೋದ್ರಾಗ ಏನು ಅರ್ಥ ಇಲ್ಲ. ಆಂಟಿ ಹೆಂಗೂ ನಿನಗೆ ಎಕ್ಸಾಮ್ ಆಗೋ ತನಕ ಈ ರೂಮ್ನಾಗ ಇರೋಕ್ಕೆ ಟೈಮ್ ಕೊಟ್ಟಾರಲ್ಲ, ಇವಾಗ ಎಲ್ಲ ನೀನು ರಿಕವರ್ ಮಾಡ್ಕೊಳಕ್ಕಾಗಲ್ಲ ಸಿಲೆಬಸ್ ಎಲ್ಲನೂ. ಯಾಕಂತಂದ್ರೆ ನೀನು 100%ನಾಗ 80% ಫ್ರೆಂಡ್ಸ್ ಪಾರ್ಟಿ ಪಬ್ಬು ಇದಕ್ಕೆ ಟೈಮ್ ಕೊಟ್ಬಿಟ್ಟು ಮಿಕ್ಕಿ 20% ಅದನ್ನು ಅತ್ತಾಗೂ ಇಲ್ಲ ಇತ್ತಾಗೂ ಇಲ್ಲ ಅನ್ನಂಗದ. ನೋಡು, ಆದಷ್ಟು ಟ್ರೈ ಮಾಡು ಓದಕ್ಕೆ, ಎಷ್ಟಾಗತ್ತೆ ಅಷ್ಟು ಬರಲಿ, ಮುಂದಿನ ನೋಡಕ್ಕೆ ಬರ್ತದ. ಯಾಕೆ ಚಿಂತೆ ಮಾಡ್ತಿ ಈಗ? ನನಗೆ ಭಾಳ ಹೊತ್ತಾಯ್ತು, ಈಗ ಚಿಂತೆ ಮಾಡ್ಕೊಂಡು ಕೂಡ್ಬೇಡ ನೀನು. ನಾನು ಸ್ವಲ್ಪ ಲೈಬ್ರರಿಗೆ ಹೋಗ್ಲಾಕತ್ತೀನಿ, ಏನು ಹೋಗಿ ಬರ್ತೀನಿ. ಸರಿ ಪ್ರೀತಿ, ಆಯಿತು. ಪ್ರೀತಿ ಥ್ಯಾಂಕ್ಸ್, ಆಂಟಿ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ನನಗೆ ಇಲ್ಲಿರ್ಲಾಕ ಟೈಮ್ ಸಿಗಂಗೆ ಮಾಡಿದೆ. ಥ್ಯಾಂಕ್ಸ್ ಪ್ರೀತಿ. ನಿಜವಾಗ್ಲೂ ಪ್ರೀತಿ, ನಿನಗೆ ನೋಡಿದ್ರೆ ನನಗೆ ಪ್ರೌಡ್ ಫೀಲ್ ಆಗ್ತದ. ನಾನು ಹೆಚ್ಚೊತ್ತು ನಿನ್ನ ಜೊತೆನೇ ಇರಬೇಕಾಗಿತ್ತು. ಸುಮ್ಮನೆ ನನ್ನ ಸ್ಟೇಟಸ್ಸು ಅದು ಇದು ಅಂದ್ಕೊಂಡು ರಿಚ್ ಇದ್ದವ್ರ ಫ್ರೆಂಡ್ಶಿಪ್ ಮಾಡಿ ನಾನು ಓದ್ ಕಡೆ ಎಲ್ಲ ಗಮನ ಕಳ್ಕೊಂಡ್ಬಿಟ್ಟ. ನನ್ನ ಜೊತೆ ಇದ್ದವ್ರಿಗೆ ಯಾರಿಗೂ ಓದೋದ್ರಾಗ ಇಂಟ್ರೆಸ್ಟೇ ಇಲ್ಲ. ಅಂಥವ್ರು ಸಾವಾಸ ಮಾಡಿ ನಾನು ಎಲ್ಲ ನನ್ನ ಕರಿಯರ್ ಹಾಳು ಮಾಡ್ಕೊಂಡ್ಬಿಟ್ಟ. ನಾನು ಹೆಚ್ಚು ನಿನ್ನ ಜೊತೆನೇ ಇರಬೇಕಿತ್ತಂತ ಈಗ ಅನಿಸ್ಲಾಗತ್ತದ. ನಾನು ನಿನ್ನ ಸಹವಾಸ ಹೆಚ್ಚಿಗೆ ಮಾಡಬೇಕಾಗಿತ್ತು. ನಾನು ಎಲ್ಲೋ ಒಂದು ಕಡೆಗೆ ನಿನಗೆ ಭಾಳ ಇಗ್ನೋರ್ ಮಾಡ್ತಿದ್ದ. ನೀನು ಹಳ್ಳಿಲಿಂತ ಬಂದಕಿ, ಬಡವ್ರ ಮಗಳು ನೀನು. ನಿನಗೇನು ಅಷ್ಟೊಂದು ನಾಲೆಜ್ ಇರಲ್ಲ, ಏನಿರಲ್ಲ, ಒಂದು ಡ್ರೆಸ್ ಸೆನ್ಸ್ ಆಗಲಿ ಯಾವುದೂ ಇರಲ್ಲ. ನೀ ನನಗೆ ಕರೆಕ್ಟ್ ಫ್ರೆಂಡ್ ಅಲ್ಲ ಅಂದ್ಕೊಂಡು ನಾನು ನಿನಗೆ ಭಾಳ ಸರಿ ಇಗ್ನೋರ್ ಮಾಡಿದ್ದ. ಆದ್ರೆ ನನಗೆ ಇವಾಗ ರಿಯಲೈಸ್ ಆಗ್ಲಾಗತ್ತದ ಅದು ಯಾವುದೂ ಇಂಪಾರ್ಟೆಂಟ್ ಅಲ್ಲ, ಒಳ್ಳೆ ಗುಣ ಇಂಪಾರ್ಟೆಂಟ್ ಅಂತ. ಸಾರಿ ಪ್ರೀತಿ, ನಿನ್ನ ವಿಷಯದಾಗ ನಾನು ಭಾಳ ತಪ್ಪಾಗಿ ನಡ್ಕೊಂಡ್ಬಿಟ್ಟ. ಸಾರಿ. ಇರಲಿ ಬಿಡು ಸ್ವಾತಿ, ನನಗೇನು ಬೇಜಾರಿಲ್ಲಪ್ಪ. ಯಾಕಂತಂದ್ರೆ ಎಲ್ಲ ರಿಚ್ ಮಂದಿ ಹಿಂಗೆ ಇರ್ತಾರೆ ಆಲ್ಮೋಸ್ಟ್. ನಾನು ನೋಡ್ಕೊಂಡು ಬಂದಿದ್ದಲ್ಲ, ನನಗಿದೆಲ್ಲ ಕಾಮನ್ ಅನಿಸಿತ್ತು. ನನಗೇನು ನಿನ್ನ ಬಿಹೇವಿಯರ್ ಇರಲಿ ಅಂತ ಏನು ಬೇಜಾರಾಗಿಲ್ಲ. ಯಾಕಂದ್ರೆ ನಾವು ಯಾರಿಗಾರ ಭಾಳ ಹಚ್ಕೊಂಡೇವಂದ್ರೆ ಅಷ್ಟೇ ಬೇಜಾರಾಗ್ತದ. ನಾನೇನು ನಿನಗೆ ಜಾಸ್ತಿ ಹಚ್ಕೊಂಡಿಲ್ಲಲ್ಲ, ಜಸ್ಟ್ ನೀನು ನನ್ನ ರೂಮ್ಮೇಟ್ ಅಷ್ಟೇ. ಇರಲಿ, ಪರವಾಗಿಲ್ಲ, ನನಗೇನು ಬೇಜಾರಿಲ್ಲ. ಸರಿ, ನಂಗೆ ಲೇಟ್ ಆಯಿತು, ನಾನು ಇನ್ನು ಬರ್ತೀನಿ. ಹಾಂ ಸರಿ, ಆಯಿತು. ಛೇ, ನಾನೇನು ಮಾಡಲಿ? ನಮ್ಮವ್ವ ಅಂತೂ ಊರಾಗ ಎಲ್ಲರ ಮುಂಚೆ ಎಂಬ ಕುಚ್ಕೋತಿರ್ತಾಳೆ ಯಾವಾಗಲೂ. ನನ್ನ ಮಗಳು ಹಂಗೆ, ನನ್ನ ಮಗಳು ಹಿಂಗೆ, ಸಾಲಿ ಕಾಲೇಜಿಗೆ ಫಸ್ಟ್ ಹಂಗೆ ಹಿಂಗೆ ಅಂತೇಳಿ. ಈಗ ನಾನು ಏನಾರ ಫೇಲ್ ಆಗಿನಂತೇಳಿ ಗೊತ್ತಾಯ್ತಂದ್ರೆ ನಮ್ಮವ್ವ ಏನು ನನಗೆ ಸುಮ್ಮನೆ ಬಿಡಲ್ಲ. ಎಲ್ಲರ ಮುಂದೆ ನನ್ನ ಮರ್ಯಾದೆನೂ ಹೋಗ್ಬಿಡ್ತದ. ಏನು ಮಾಡಲ ನಾನು? ಈಗೆಲ್ಲ ಓದಿ ಪಾಸ್ ಆಗ್ಲಿಕ್ಕಾಗಲ್ಲ. ಏನು ಮಾಡಲಿ ನಾನು? ಕಾಲನೇ ಮೀರಿ ಹೋಗ್ಯದ. ಈಗ ನಾನು ಎಷ್ಟು ಚಿಂತೆ ಮಾಡ್ಕೊಂಡು ಕುಂತ್ರು ಯಾವುದು ತಪ್ಪಿಸೋಕ್ಕಾಗಲ್ಲ. ಅವ್ವ ಅವ್ವ. ಹ್ಞೂ ಹೇಳವ್ವ. ನಂದು ಎಲ್ಲಿ ಹೊಂಟಿದ್ದೇನ? ತಯಾರಾಗಿದ್ದಲ್ಲ? ಹ್ಞೂ ಅವ್ವ ಇವತ್ತು ಹಾಲ್ ಟಿಕೆಟ್ ತೊಗೊಂಡು ಬರ್ಲಕ್ಕ ಬಾ ಅಂತ ಹೇಳಿರು. ಅದಕ್ಕೆ ತಯಾರಾಗಿದೆ ಹೋಗ್ಲಕ್ಕ ಸಾಲಿಗೆ. ಇದು ನಾನು ಕಾವೇ ಹೋಗ್ಲತ್ತೀವಪ್ಪ, ಹೋಗಿ ಬರ್ತೀವಿ. ಹೌದೇನವ್ವ? ಆಯ್ತು ತಗೋ, ಹೋಗಿ ಬರ್ರಿ, ಹುಷಾರಾ. ಹ್ಞೂ ಅವ್ವ, ಆಯ್ತು. ನಂದು ಅವ್ವ ಹೇಳು. ಇದು ಅದು ನಿಂದು ನೋಟಿಸ ಎಲ್ಲ ಹಾಳಾಗಿತ್ತಲ್ಲವ, ಎಲ್ಲ ಹೋಯ್ತಲ್ಲ ಕಳೆದು. ಅದು ಮತ್ತೆ ಏನು ಮಾಡ್ದಿ ಮಗಳೇ, ಎಲ್ಲ ಬರ್ಕೊಂಡೇನು? ಹ್ಞೂ ಅವ್ವ, ಆಯ್ತು. ನಾನು ಕಾವ್ಯ ಇಬ್ಬರು ಸೇರಿ ಒಟ್ಟಿಗೆ ನೋಟ್ಸ್ ಮಾಡ್ಕೊಂಡ್ವಿ. ಹೌದೇನು ಮಗಳ? ಅದು ಏನಾಯ್ತೋ ಏನೋ, ಹೋಗ್ಲಿ ಬಿಡೋದು, ಏನೋ ಒಂದು ಕೆಟ್ಟಗಳಿಗೆ ಆಯ್ತಲ್ಲವ. ನಾನು ಅದೇ ಚಿಂತೆ ಮಾಡ್ಲಾಕತ್ತಿದ್ದ. ಇದ್ದಿದ್ದು ನೋಟಿಸ ಮನೆಯಿಂದ ಎಲ್ಲಿ ಹೋಯ್ತೋ ಏನು ಸುದ್ದೇನೋ, ಈಗ ಹುಡುಗಿದ ಹ್ಯಾಂಗ ಏನೋ ಅಂದಂಗೆ ಆಗಿತ್ತು. ಚಲೋ ಆಯ್ತು ಬಿಡು ಮಗಳ, ಬರ್ಕೊಂಡಿದ್ದಲ್ಲ, ಮುಗೀತಲ್ಲ. ಎಕ್ಸಾಮಿಗೆಲ್ಲ ತಯಾರಿ ಆಯ್ತೇನಂದ್ರೆ ಓದೋದೆಲ್ಲ ಮುಗಿಸಿ ಏನ? ಹ್ಞೂ ಅವ್ವ, ಆದಷ್ಟೆಲ್ಲ ಮುಗಿಸ್ಕೊಂಡಿನಿ. ಆದ್ರೆ ಎಷ್ಟು ಓದ್ರೂ ಸಾಕಾಗಲ್ಲ ಬಿಡವ. ಇದು 10ನೇ ಎಕ್ಸಾಮ್ ಮುಗಿಯೋ ತನಕ ಸಮಾಧಾನ ಇರಲ್ಲ. ಎಷ್ಟು ಓದ್ರೂ ಏನೋ ಒಂದು ಬಿಟ್ಟಿನಿ ಅಂತ ಅನ್ನಿಸ್ತಾನೆ ಇರ್ತದೆ. ಆದಷ್ಟು ಮುಗಿಸಿನವ. ಹಾಗೆ ಮತ್ತು ಈಗ ಇನ್ನೊಂದು 4-5 ದಿನದಾಗ ಎಕ್ಸಾಮ್ ಅವಲ್ಲ, ಮತ್ತೆ ಹಂಗೆ ಓದೋಕ್ಕೆ ಚಾಲು ಮಾಡೋದ. ಹ್ಞೂ ಆಯ್ತು ತಗೋ ಮಗಳೇ. ನೀನು ಒಂದು ರೀತಿ ನಮ್ಗೆ ಒಂದು ಆಶಾ ಗೋಪುರ ಇದ್ದಂಗವ. ಎಲ್ಲ ನಂದು ನಿಮ್ಮ ಅಪ್ಪಂದು ಎಲ್ಲ ಕನಸುಗಳು ನಿನ್ನ ಮೇಲೆ ನಿಂತಾವ ಮಗಳೇ. ನೀನು ಚಂದ ಓದಿ ಮುಂದೆ ಬಂದರೆ ಅಷ್ಟೇ ಸಾಕವ, ನಮಗೆ ಏನು ಬೇಡ. ಏನು ಚಂದ ಓದವ. ಆಯ್ತು ತಗೋ, ಹೊತ್ತಾತದ, ಹೋಗಿ ಹಾಲ್ ಟಿಕೆಟ್ ಅದು ತೊಗೊಂಡು ಬಾ. ಅವ್ವ ನೀ ಚಿಂತೆ ಮಾಡಬೇಡ, ನಾನು ಚಂದ ಓದ್ತೀನಿ. ನಿನ್ನ ಆಸೆ ಕನಸು ಏನೇನು ಅದಾವಲ್ಲ ಎಲ್ಲ ಈಡೇರಿಸ್ತೀನಿ. ನೀ ಚಿಂತೆ ಮಾಡೋಕ್ಕೆ ಹೋಗ್ಬೇಡ ಏನು.
ಆಯ್ತು ತಗೋವ, ನಾನು ಹೋಗಿ ಬರ್ತೀನಂತ ಹಾಲ್ ಟಿಕೆಟ್ ತೊಗೊಂಡು ಬರ್ತೀನಿ. ಅವ ಏನಾರ ಹಂಗೆ ಕೆಲಸ ಇಡು, ನಾನು ಬಂದ್ ಮಾಡ್ತೀನಿ. ಎಲ್ಲ ನೀನೇ ಮಾಡಬೇಡ, ನಾ ಬಂದ್ ಮಾಡ್ತೀನಿ. ಒಂದು ಸ್ವಲ್ಪ ನಿನಗೆ ಆಸರೆ ಆಗ್ತೀನಿ ನನ್ನ ಕೆಲಸದಾಗ. ಎಲ್ಲ ನೀನೇ ಮಾಡಿಡಬೇಡ. ನಿಂದು ಓದೋದು ಮುಗುದು, ನಿಂದು ಪರೀಕ್ಷೆ ಎಲ್ಲ ಮುಗುದಳಕ ಇನ್ನ ರಜೆ ಇರ್ತಾವಲ್ಲ, ಅವಾಗ ಬೇಕಿದ್ರೆ ಮನೆಯಿಂದೆಲ್ಲ ಕೆಲಸ ಮಾಡಟಿ. ಅಲ್ಲಿ ತನಕ ಏನು ಕೆಲಸದ ಕಡೆಗೆ ಈ ವಿಚಾರ ಮಾಡಬೇಡ, ನಾ ಎಲ್ಲ ಮಾಡ್ತೀನಿ. ಮನೆಗಿದ್ದು ಏನು ಮಾಡಲಿ, ನನಗೂ ಹೊತ್ತೋಗಲ್ಲ, ಏನಿಲ್ಲ. ಈಗ ಒಬ್ಬಾಕಾಗಿಬಿಟ್ಟಿನಿ. ಆಕಿ ನಿಮ್ಮ ಅಜ್ಜಿ ಇದ್ದಾಗ ಬೇಸರ ಆತಿತ್ತು, ಆದ್ರೆ ಈಗ ನಿಮ್ಮ ಅಜ್ಜಿ ಹೋಗಿದ್ಮೇಲೆ ಮನೆ ಖಾಲಿ ಆಗಿಬಿಟ್ಟದ. ಜಗಳ ಮಾಡೋರಿಲ್ಲ, ಏನಿಲ್ಲ. ಒಂದು ರೀತಿ ಇದ್ರೆ ಚಂದ ಅನಿಸ್ತಿತ್ತವ. ಕಾಗಿ ಗುಬ್ಬಿಗತ್ಲೆ ಕಚ್ಚಾಡ್ಕೋತ ಮಾಡ್ಕೋತಿರ್ತಿದ್ದೆವು. ಅದೇನಂತಾರಲ್ಲ, ಇದ್ದಾಗ ಒಂದು ಇಲ್ದಾಗ ಒಂದು ಅಂತ ಹಂಗಾಗಿಬಿಡ್ತದ. ಆಯ್ತು ತಗೋ ಮಗಳ, ಹೋಗ್ಬಾ. ಹ್ಞೂ ಅವ ಆಯ್ತು. ಅಲ್ಲೇ ಅದಾವ ನೋಡು ಚಪ್ಪಲ್ಲ. ಅಲ್ಲೇ ಅದಾವ ನೋಡಿ, ಹಾಕೊಂಡು ಹೋಗುವ. ಹ್ಞೂ ಅವ ಆಯ್ತು ತಗೋ, ನಾ ಹೋಗಿ ಬರ್ತೀನಿ. ನಮಸ್ಕಾರ ರೀ ಎಲ್ರಿಗೂ. ಎಲ್ಲರೂ ಹೆಂಗಿದ್ದೀರಿ, ಆರಾಮಿದ್ದೀರಿ ಅಂತ ಹೇಳಿ ಅನ್ಕೊಂಡಿನ್ರಿ. ಕತೆ ನಾನು 9ಕ್ಕೆ ಅಪ್ಲೋಡ್ ಮಾಡ್ತಿದ್ರಿ, ಆದರೆ ಆ್ಯಪ್ ಸ್ವಲ್ಪ ಪ್ರಾಬ್ಲಮ್ ಆಯಿತು. ನಾನು ವಿಡಿಯೋ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಸ್ಟೋರಿನೂ ರೆಡಿ ಆಗಿತ್ತು. ಆದರೆ ಏನು ಮಾಡಿದ್ರಿ, ಆ್ಯಪ್ ಸ್ವಲ್ಪ ಕೈ ಕೊಟ್ಟಿತ್ತು. ಹಾಗಾಗಿ ಕತೆನ ಲೇಟ್ ಮಾಡಿ ಅಪ್ಲೋಡ್ ಮಾಡ್ಲಾಗತ್ತೀನಿ. ಯಾರು ಏನು ಬೇಜಾರಾಗ್ಲಕ್ಕೆ ಹೋಗಬೇಡ್ರಿ. ಇನ್ನೊಂದು ಏನಂತಂದ್ರೆ, ಎಲ್ಲರೂ ಭಾಳ ಸಪೋರ್ಟ್ ಮಾಡ್ಲಾಗತ್ತೀರಿ. ನಿಮ್ಮದು ಪ್ರತಿಯೊಂದು ಕಮೆಂಟ್ ನಾನು ಮಿಸ್ ಮಾಡದೆ ಓದ್ತಿರ್ತೀನಿ. ಭಾಳ ಅಂದ್ರೆ ಭಾಳ ಖುಷಿ ಆಗ್ಲಾಗತ್ತದ್ರಿ. ಎಲ್ಲ ಪಾಸಿಟಿವ್ ಕಮೆಂಟ್ಸು ನಿಜ ನನಗೆ ಭಾಳ ಖುಷಿ ಆಗ್ಲತ್ತದ. ಎಲ್ಲೋ ಒಂದೆರಡು ಸ್ವಲ್ಪ ಕಮೆಂಟ್ಸ್ ಬೇಜಾರಾಗ್ತಾವ, ಅದು ಬಿಟ್ಟು ಆಲ್ಮೋಸ್ಟ್ 100% 90% ಪಾಸಿಟಿವ್ ಕಮೆಂಟ್ಸೇ. ಭಾಳ ಅಂದ್ರೆ ಭಾಳ ಖುಷಿ ಆಗ್ಲತ್ತದ. ಎಲ್ಲರೂ ಭಾಳ ಸಪೋರ್ಟ್ ಮಾಡ್ಲಾಕತ್ತೀರಿ. ಮತ್ತು ಎಲ್ಲರೂ ನಿಮ್ಮ ಊರು ಹೆಸರು ಎಲ್ಲ ಮೆನ್ಷನ್ ಮಾಡಿರಿ. ನಾನು ಎಲ್ಲ ಓದ್ತಿರ್ತೀನಿ ರೀ, ಯಾವುದು ಮಿಸ್ ಮಾಡಲ್ಲ. ಒಂದೊಂದು ಕಮೆಂಟಿಗೆ ಆದಷ್ಟು ಬೇಗನೆ ನಾನು ರಿಪ್ಲೈ ಕೊಟ್ಟಿರ್ತೀನಿ. ಕೆಲವೊಂದು ಕಮೆಂಟಿಗೆ ರಿಪ್ಲೈ ಮಾಡಿಲ್ಲ ಅಂತಂದ್ರೆ ಬೇಜಾರಾಗ್ಲಕ್ಕೆ ಹೋಗಬೇಡ್ರಿ. ನಾನು ಆದಷ್ಟು ಲೇಟ್ ಆದರೂ ಪರವಾಗಿಲ್ಲ, ರಿಪ್ಲೈ ಅಂತೂ ಮಾಡೇ ಮಾಡ್ತೀನಿ. ಆದಷ್ಟು ಹಿಂಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳಿ ಕೇಳ್ಕೊತೀನಿ ರೀ. ನನ್ನ ಕತೆಗೆ ಸಪೋರ್ಟ್ ಮಾಡ್ಲಾಗತ್ತೀರಿ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೊಸದಾಗಿ ಯಾರು ನೋಡ್ಲಾಗತ್ತೀರಿ ಅವ್ರು ಪಾರ್ಟ್ 1 ನಿಂತು ನೋಡ್ರಿ. ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂಥೇಳಿ ಕೇಳ್ಕೊತೀನಿ. ಇಷ್ಟೊತ್ತಿದ್ದು ಕತೆ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.